ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಪಾರ್ಟ್ 1 ಅನ್ನು ನೋಡಿರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಪಾರ್ಟ್ 2 ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ಅನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನೆಕ್ ಅನ್ನ ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಕ್ಯಾನ್ವಾಸ್ ಅನ್ನ ನೆಕ್ ಏನ್ ಶೇಪ್ ಇದೆ ಆ ಶೇಪಲ್ಲಿ ಕಟಿಂಗ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಐರನ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನೆಕ್ ಅನ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಇದು ರೈಟ್ ಸೈಡ್ ಮೇಲೆ ಲೈನಿಂಗ್ ಅನ್ನ ಈ ತರ ಉಲ್ಟಾ ಲೈನಿಂಗ್ ಅನ್ನ ಇಟ್ಕೊಂಡು ನೆಕ್ ಮೇಲೆ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ತರ ಸ್ಟಿಚ್ ಹಾಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡಿದ್ಮೇಲೆ ನಾನು ನೆಕ್ ಹತ್ರ ಏನು ಶೇಪ್ ಇದೆಯೋ ಅಲ್ಲಿ ಈ ತರ ನಾಚಸ್ ಹಾಕೊಡ್ತಾ ಇದ್ದೀನಿ. ಯಾಕಂದ್ರೆ ನೆಕ್ ಶೇಪ್ ಏನಿದೆ ಅದು ಚೆನ್ನಾಗಿ ಟರ್ನ್ ಆಗುತ್ತೆ, ನೀಟಾಗಿ ಕೂರುತ್ತೆ. ಹಾಗಾಗಿ ನಾನು ಚಿಕ್ಕದಾಗಿ ನಾಚಸ್ ಹಾಕೋತಾ ಇದ್ದೀನಿ. ಈ ತರ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಲೈನಿಂಗ್ ಅನ್ನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಅನ್ನ ಉಲ್ಟಾ ಮಾಡಿದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಇದೇ ತರ ಇನ್ನೊಂದ್ ಸೈಡ್ ಇದನ್ನು ಇದೇ ತರ ಫಿನಿಶಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ತರ ಕಾಣಿಸ್ತಾ ಇದೆ ನೋಡಿ ಫಿನಿಶಿಂಗ್. ನಾನು ಲೈನಿಂಗ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಶೋಲ್ಡರ್ ಹತ್ರ ಡೌನ್ ಆರ್ಮ್ ಹೋಲ್ ಡೌನ್ ಅಲ್ಲಿ ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು ಉಳಿದಿರೋದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚಿಂಗ್ಗೋಸ್ಕರ ಇಷ್ಟು ಗ್ಯಾಪ್ ಅನ್ನ ಬಿಟ್ಕೋತಾ ಇದ್ದೀನಿ. ಲೈನಿಂಗ್ ಅನ್ನ ಸ್ಟಿಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ದು ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಪಾರ್ಟ್ ಫಿನಿಶಿಂಗ್ ಆದ್ಮೇಲೆ ಇವಾಗ ನಾನು ಕೆಳಗಡೆ ಇರೋ ಡಿಸೈನ್ ಅನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಈ ತರ ಬಾರ್ಡರ್ ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಬಾರ್ಡರ್ ಸ್ವಲ್ಪ ಚಿಕ್ಕದಾಗತ್ತೆ ಡಿಸೈನಿಗೆ. ಹಾಗಾಗಿ ನಾನು 2 ಬಾರ್ಡರ್ ಅನ್ನ ಈ ತರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಬಾರ್ಡರ್ ಅನ್ನ ರೆಡಿ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಲೈನಿಂಗ್ ಅನ್ನ ಇದ್ರ ಮೇಲೆ ಈ ತರ ಇಟ್ಕೊಂಡು ರೈಟ್ ಸೈಡ್ ಮೇಲ್ಗಡೆ ಇಟ್ಕೊಂಡು ಬಾಟಮ್ ಪಾರ್ಟ್ ಅನ್ನ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇದನ್ನ ಲೈನಿಂಗ್ ಅನ್ನ ಈ ತರ ಉಲ್ಟಾ ಮಾಡ್ಕೊಂಡು ಅದ್ರ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ, ಚೆನ್ನಾಗಿ ಸ್ಟಿಫ್ ಆಗಿ ನಿಲ್ಲತ್ತೆ ಅಂತ. ಕಿನಾರಿ ಸ್ಟಿಚ್ ಹಾಕೊಂಡಿದ್ಮೇಲೆ ಇದನ್ನ ಲೈನಿಂಗ್ ಅನ್ನ ಉಲ್ಟಾ ತಂದು ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ಗೆ. ಲೈನಿಂಗ್ ಅನ್ನ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿತ್ತು ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ತರ ಇನ್ನೊಂದು ಪಾರ್ಟ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಬ್ಯಾಕ್ ಸೈಡ್ ನೆಕ್ ಅನ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಕ್ ಅನ್ನ ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಕ್ರಾಸ್ ಪೀಸ್ ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಕ್ರಾಸ್ ಪೀಸ್ ಅನ್ನ ರೈಟ್ ಸೈಡ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಕೊಂಡು ನೆಕ್ ಅನ್ನ ಫಿನಿಶಿಂಗ್ ಮಾಡಿದ್ಮೇಲೆ ಚಿಕ್ಕದಾಗಿ ನಾಚಸ್ ಕೊಡ್ತಾ ಇದ್ದೀನಿ, ಚೆನ್ನಾಗಿ ಟರ್ನ್ ಆಗುತ್ತೆ ಅಂತ. ಅದಾದ್ಮೇಲೆ ಲೈನಿಂಗ್ ಮೇಲ್ಗಡೆ ನಾನು ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ, ಸ್ಟಿಫ್ ಆಗಿರತ್ತೆ.
ಸ್ಟಿಚ್ಚನ್ನು ಲೂಸ್ ಸ್ಟಿಚ್ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನು ಹೆಮ್ಮಿಂಗ್ ಮಾಡ್ಕೊಂಡಿದ್ಮೇಲೆ ಅದು ಲೂಸ್ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಸ್ಟಿಚ್ ಲೆಂತನ್ನು ಜಾಸ್ತಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ ಡಬಲ್ ಫೋಲ್ಡ್ ಮಾಡಿಕೊಂಡು. ಇದೇ ಥರ ಇನ್ನೊಂದು ಸೈಡ್ ಫ್ಯಾಬ್ರಿಕನ್ನು ನಾನು ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ಡಿಸೈನ್ ಮತ್ತು ಕೆಳಗಡೆ ಡಿಸೈನನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡ್ಬೇಕಾದ್ರೆ ನೋಡ್ಕೋಬೇಕು, ನಾವು ಮಾರ್ಜಿನ್ ಎಷ್ಟು ಬಿಟ್ಟಿದ್ವೋ ಅಷ್ಟು ಮಾತ್ರ ನಾವು ಒಳಗಡೆ ಸ್ಟಿಚ್ ಮಾಡ್ಕೋಬೇಕು. ನಾವು ಬಿಟ್ಟಿರೋ ಮಾರ್ಜಿನ್ಗಿಂತ ಜಾಸ್ತಿ ನಾವು ಒಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಬ್ಲೌಸ್ ಲೆಂತ್ ಕಮ್ಮಿ ಆಗುತ್ತೆ. ಹಾಗಾಗಿ ನಾವೆಷ್ಟು ಮಾರ್ಜಿನ್ ಬಿಟ್ಟಿದ್ವೋ ಅಷ್ಟನ್ನು ಮಾತ್ರ ನಾವು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದಿಷ್ಟು ರೆಡಿ ಆದಮೇಲೆ ನಾನು ಹುಕ್ ಪಟ್ಟಿ ಮತ್ತು ಲೂಪ್ ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ. ಹುಕ್ ಪಟ್ಟಿ ಮತ್ತು ಲೂಪ್ ಪಟ್ಟಿ ಫಿನಿಶಿಂಗ್ ಆಯಿತು. ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಇವಾಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನೆಕ್ಕನ್ನು ಮತ್ತು ಬಾಟಮ್ ಪಾರ್ಟನ್ನು ಎರಡನ್ನೂ ಒಂದೇ ಸಲ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಮೈನ್ ಫ್ಯಾಬ್ರಿಕ್ ಮೇಲ್ಗಡೆ ನಾನು ಲೈನಿಂಗನ್ನು ರೈಟ್ ಸೈಡ್ ಮೇಲ್ಗಡೆ ಲೈನಿಂಗನ್ನು ಇಟ್ಬಿಟ್ಟು ಈ ಥರ ಬಾಟಮ್ ಮೇಲೆ ನಾನು ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿದ್ಮೇಲೆ ಅದನ್ನು ಉಲ್ಟ ತಂದು ಕಿನಾರಿ ಸ್ಟಿಚನ್ನು ಹಾಕೋತಾ ಇದ್ದೀನಿ ಲೈನಿಂಗ್ ಮೇಲ್ಗಡೆ, ಸ್ಟಿಫ್ ಆಗಿ ಚೆನ್ನಾಗಿ ನಿಲ್ಲತ್ತೆ ಅಂತ. ಬ್ಲೌಸ್ದು ವೇಸ್ಟನ್ನು ಫಿನಿಶಿಂಗ್ ಮಾಡಿದ್ಮೇಲೆ ಈ ನೆಕ್ ಶೇಪನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಅದೇ ಸೇಮ್ ಹೆಂಗೆ ಇಟ್ಕೊಂಡಿದ್ನೋ ಹಾಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ದು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ರೈಟ್ ಸೈಡ್ ಮೇಲ್ಗಡೆ ಲೈನಿಂಗನ್ನು ಇಟ್ಬಿಟ್ಟು ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ ಮೇಲೆ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಚಿಕ್ಕದಾಗಿ ನಾಚಸ್ ಕೊಡ್ತಾ ಇದ್ದೀನಿ. ಕರ್ವ್ ಶೇಪ್ ರೌಂಡ್ ಶೇಪ್ ಏನಿದೆಯೋ ಅದು ಚೆನ್ನಾಗಿ ಟರ್ನ್ ಆಗುತ್ತೆ ಈ ಥರ ಕೊಟ್ಟರೆ. ಈ ಥರ ಕಟ್ ಕೊಟ್ಟ ಮೇಲೆ ನಾನು ಲೈನಿಂಗನ್ನು ಉಲ್ಟಾ ಮಾಡ್ಕೊಂಡು ಲೈನಿಂಗ್ ಮೇಲ್ಗಡೆ ಎಡ್ಜಲ್ಲಿ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಸ್ಟಿಫ್ ಆಗಿರುತ್ತೆ ಅಂತ. ವೇಸ್ಟ್ ಮತ್ತು ನೆಕ್ ಫಿನಿಶ್ ಆದಮೇಲೆ ಉಲ್ಟಾ ಮಾಡಿಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿಕೊಂಡೆ. ರೌಂಡ್ ನೆಕ್ ಪಾರ್ಟ್ ಫಿನಿಶಿಂಗ್ ಆದಮೇಲೆ ಇವಾಗ ಪ್ರಿನ್ಸಸ್ ಶೇಪನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ.
ಮೊದಲಿಗೆ ಇಲ್ಲಿ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲ್ಗಡೆ ಲೈನಿಂಗನ್ನು ಈ ಥರ ಇಟ್ಕೊಂಡು ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ ಶೇಪ್ ಏನಿದೆ ಅದರ ಮೇಲೆ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿಕೊಂಡು ಏನು ಶೇಪ್ ಇದೆ ಅದರ ಮೇಲ್ಗಡೆ ಚಿಕ್ಕದಾಗಿ ಕಟ್ ಕೊಟ್ಕೊಂಡು ಅದರ ಮೇಲೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇದಿಷ್ಟಾದ್ಮೇಲೆ ಲೈನಿಂಗನ್ನು ಉಲ್ಟಾ ಮಾಡಿಕೊಂಡು ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಪ್ರಿನ್ಸಸ್ ಕಟ್ ಪಾರ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಉಲ್ಟಾ ಸೈಡ್ಗೆ ನಾನು ಈ ಥರ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಪ್ರಿನ್ಸಸ್ ಕಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎರಡು ಸೈಡನ್ನು ಸ್ಟಿಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದಕ್ಕೆ ಮೊದಲೇ ನಾವು ರೌಂಡ್ ಶೇಪಿಗೆ ಏನು ರೆಡಿ ಮಾಡ್ಕೊಂಡಿದ್ವು ಅದನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೊದಲು ಮಿಡಲ್ ಪಾರ್ಟನ್ನು ನೀಟಾಗಿ ಇಟ್ಕೊಂಡು ಪಿನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಶೇಪ್ ಆ ಕಡೆ ಈ ಕಡೆ ಆಗಬಾರ್ದು. ಆಚೆ ಈಚೆ ಆದರೆ ಚೆನ್ನಾಗಿ ಕಾಣಿಸಲ್ಲ, ಶೇಪ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀಟಾಗಿ ನೋಡಿಕೊಂಡು ಪಿನ್ ಮಾಡ್ಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ಟಿಚ್ ಹಾಕೋತಾ ಇದ್ದೀನಿ ಅದ್ರ ಮೇಲ್ಗಡೆ. ಇವಾಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗಿದೆ. ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಪಾರ್ಟ್ ಮೇಲೆ ರೈಟ್ ಪಾರ್ಟನ್ನು ಈ ಥರ ಇಟ್ಕೋತೀನಿ. ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಇಟ್ಕೊಂಡು ಬ್ಯಾಕ್ ಪಾರ್ಟ್ದು ಲೈನಿಂಗನ್ನು ಫ್ರಂಟ್ ಪಾರ್ಟ್ದು ಶೋಲ್ಡರ್ ಮೇಲ್ಗಡೆ ಓವರ್ಲ್ಯಾಪ್ ಮಾಡ್ಕೊಂಡು ಕವರ್ ಮಾಡಿಕೊಂಡು ಈ ಥರ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ದು ಲೈನಿಂಗನ್ನು ಫಿನಿಶಿಂಗ್ ಮಾಡ್ಕೋಬೇಕಾದ್ರೆ ಆರ್ಮ್ ಹೋಲ್ ಹತ್ರ ಡೌನಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಸ್ಟಿಚ್ ಮಾಡಿದ್ವಲ್ಲ, ಅದು ಈ ಥರ ಶೋಲ್ಡರನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ. ಲೈನಿಂಗನ್ನು ಉಲ್ಟಾ ಮಾಡ್ಕೊಂಡಿದ್ಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. ಫಿನಿಶಿಂಗ್ ಈ ಥರ ಬರುತ್ತೆ ನೋಡಿ, ಚೆನ್ನಾಗಿರುತ್ತೆ. ಇನ್ನೊಂದು ಸೈಡ್ ಶೋಲ್ಡರನ್ನು ಇದೇ ಥರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಲೀವನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಶೇಪ್ ಕನ್ಫ್ಯೂಸ್ ಇರೋರಿಗೆ ಈ ಥರ ಎದುರು ಬದಿರು ಇಟ್ಕೊಂಡು ಫಿನಿಶಿಂಗ್ ಮಾಡ್ಕೋಬಹುದು, ಕನ್ಫ್ಯೂಸ್ ಆಗಲ್ಲ ಅವಾಗ. ಸ್ಲೀವ್ದು ಬಾಟಮನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ.
ಸ್ಲೀವ್ದು ಬಾಟಮನ್ನು ಫಿನಿಶಿಂಗ್ ಮಾಡಿಕೊಂಡು ಲೈನಿಂಗನ್ನು ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾಯ್ತು ಅದನ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. 2 ಸ್ಲೀವನ್ನ ಇದೇ ಥರ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿರೋ ಸ್ಲೀವನ್ನ ಶೋಲ್ಡರ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸ್ಲೀವನ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಫೇಸಿಂಗ್ ಥರ ಈ ಥರ ಇಟ್ಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಫ್ರಂಟ್ಗೇನೆ ಬರಬೇಕು, ಈ ಥರ ನೋಡ್ಕೊಂಡು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ, ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎರಡು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಸೈಡ್ಸ್ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಇವಾಗ ಓವರ್ಲಾಕ್ ಮೆಷಿನ್ ಇಲ್ಲದೆ ಇರೋ ಕಾರಣ ನಾನು ಈ ಥರ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಮೊದಲೇ ಮೇನ್ ಫ್ಯಾಬ್ರಿಕ್ 2 ಸೈಡನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡು ಅದನ್ನು ಉಲ್ಟಾ ಮಾಡ್ಕೊಂಡಿದ್ಮೇಲೆ ನಾನು ಸೈಡ್ಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದನ್ನ ಈ ಥರ ಉಲ್ಟಾ ಮಾಡ್ಕೊಂಡು ಇವಾಗ ನಾನು ಏನು ಮಾರ್ಜಿನ್ ಬಿಟ್ಟಿದ್ನೋ ಆ ಮಾರ್ಜಿನ್ಗೆ ಸ್ಟಿಚ್ ಹಾಕೋತಾ ಇದ್ದೀನಿ. ಬ್ಲೌಸ್ ಪಾರ್ಟ್ ರೆಡಿ ಆದ್ಮೇಲೆ ನಾನು ಇವಾಗ ಸ್ಕರ್ಟ್ ಅನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಕರ್ಟ್ ಅದು ಮಿಡಲ್ಗೆ ನಾನು ಬಾರ್ಡರ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಬಾಟಮ್ ಇಂದ ನನಗೆ ಎಷ್ಟು ಡಿಸ್ಟೆನ್ಸ್ಗೆ ನನಗೆ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು ಅದನ್ನ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡ್ಬೇಕಾದ್ರೆ ನೀವು ನೋಡ್ಕೋತಿರ್ಬೋದು, ಈ ಬ್ಲೂ ಪಾರ್ಟ್ ಇದೆಯಲ್ಲ ಅದು ಆಲ್ರೆಡಿ ನನಗೆ ಸಲ್ವೇಜ್ ಅಲ್ಲಿ ಇದೆ, ಫಿನಿಶಿಂಗ್ ಆಗೇ ಇದೆ. ಹಾಗಾಗಿ ನಾನು ಮೇಲ್ಗಡೆ ಏನು ಅಟ್ಯಾಚಿಂಗೋಸ್ಕರ ಎಕ್ಸ್ಟ್ರಾ ಸೀಮ್ ಎಲೆನ್ಸ್ ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲಿ ಬಾಟಮ್ ಅಲ್ಲಿ ಮಾತ್ರ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಸೀಮ್ ಎಲೆನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ. ಬಾರ್ಡರ್ದು ಬಾಟಮ್ ಅಲ್ಲಿ ನಾನು ಈ ತರ ಅರ್ಧ ಇಂಚ್ ಬಿಟ್ಟಿದ್ನಲ್ಲ ಅದನ್ನ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಈ ತರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬಾರ್ಡರ್ ಅಟ್ಯಾಚ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಬಾರ್ಡರ್ನ ಅಟ್ಯಾಚ್ ಮಾಡಿದ್ಮೇಲೆ ನನ್ನ ವೇಸ್ಟ್ ಏನಿದೆಯೋ ಆ ವೇಸ್ಟ್ಗೆ ತಕ್ಕಾಗಿ ನಾನು ಈ ತರ ಪ್ಲೀಟ್ ಮಾಡ್ಕೊಂಡು ಐರನ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಪ್ಲೀಟ್ಸ್ ಇಂಟೆಕನ ಅಂದಾಜಲ್ಲೇ ತಗೋತಾ ಇದ್ದೀನಿ, ಎಷ್ಟು ತಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಕೊಂಡು ಬೈ ಹ್ಯಾಂಡಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ಏನು ಮಾರ್ಕಿಂಗ್ ಏನು ಮಾಡ್ಕೊಂಡಿಲ್ಲ. ನಿಮಗೆ ಕನ್ಫ್ಯೂಸ್ ಆದರೆ 1 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಪ್ಲೀಟ್ಸ್ ಇಂಟೆಕ್ ತಗೋಬೋದು. ಅದನ್ನು ನಾನು ಯಾವ ಥರ ಮಾಡ್ಕೋಬೋದು ಅಂತ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ.
ನಾನು ಅಂದಾಜಲ್ಲೇ ನಾನು ಯಾವಾಗಲೂ ಲೆಹೆಂಗಾ ಮಾಡ್ಕೋತಾ ಇರ್ತೀನಲ್ಲ, ಹಾಗಾಗಿ ನಾನು ಅಂದಾಜಲ್ಲೇ ನನಗೆ ಇದು ಬೈ ಹ್ಯಾಂಡ್ ಬರ್ತಾ ಇದೆ. ಹಾಗಾಗಿ ನಾನು ಬೈ ಹ್ಯಾಂಡೇ ಅಂದಾಜಲ್ಲೇ ಮಾಡ್ಕೋತಾ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ಈ ಸ್ಯಾರಿ ಮೇಲೆ ಅಷ್ಟೊಂದು ಐರನ್ ಚೆನ್ನಾಗಿ ಕೂರ್ತಾ ಇಲ್ಲ. ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಎಷ್ಟೊತ್ತು ನಿಲ್ಲುತ್ತೋ ಏನೋ ಅಂತ ಗೊತ್ತಿಲ್ಲ. ಈ ಸ್ಯಾರಿ ಒಂಥರ ಕ್ವಾಲಿಟಿ ಬೇರೆ ಥರ, ಹಾಗಾಗಿ ಅಷ್ಟು ನಾರ್ಮಲ್ ಐರನ್ ಪ್ಲೀಟೆಡ್ ಲೆಹೆಂಗಾ ಯಾವ ಥರ ಬರುತ್ತೋ ಆ ಥರ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಬಟ್ ಟ್ರೈ ಮಾಡ್ತಾ ಇದ್ದೀನಿ, ತೊಂದರೆ ಇಲ್ಲ. 1-2 ಯೂಸಿಗೆ ಯೂಸ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೀವು ಅಕಸ್ಮಾತ್ ಕಸ್ಟಮರ್ದು ತಗೋತಾ ಇದ್ದೀರಾ ಅಂತಂದರೆ ನೋಡ್ಕೊಂಡು ತೊಗೊಳ್ಳಿ. ಈ ಥರ ಸ್ಯಾರೀಸ್ ಎಲ್ಲ ಆದರೆ ಈ ಥರ ಫಿನಿಶಿಂಗ್ ಅಷ್ಟು ಬರಲ್ಲ, ಇದು ಪ್ಲೀಟ್ಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದರೆ ಕಸ್ಟಮರ್ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇರ್ತಾರೆ, ನನಗೆ ಈ ಥರನೇ ಪ್ಲೀಟೆಡ್ ಲೆಹೆಂಗಾ ಬೇಕು ಅಂತ. ಬಟ್ ಅವ್ರು ಬೈ ಮಿಸ್ಸಾಗಿ ಅವ್ರಿಗೆ ಗೊತ್ತಿರಲ್ಲ, ಈ ಥರ ಸ್ಯಾರೀಸ್ ಕೊಟ್ಟರೆ ನಿಮಗೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ನಾವು ತೊಗೊಳ್ಬೇಕಾದ್ರೆ ನೋಡ್ಕೋಬೇಕು, ಯಾವ ಥರ ಸ್ಯಾರೀಸ್ ತೊಗೊಂಡ್ರೆ ಯಾವ ಥರ ಐರನ್ ಯಾವುದ್ರ ಮೇಲೆ ಎಷ್ಟು ಚೆನ್ನಾಗಿ ಕೂರುತ್ತೆ ಅಂತ ನೋಡ್ಕೊಂಡು ತೊಗೊಂಡ್ರೆ ನಮಗೂ ಪ್ರಾಬ್ಲಮ್ ಇರಲ್ಲ. ಇದು ಸಾರಿ ನಂದೇ ಆಗಿರೋದ್ರಿಂದ ತೊಂದರೆ ಏನಿಲ್ಲ, ನಾನೇ ವೇರ್ ಮಾಡ್ತಿರೋದ್ರಿಂದ ನನಗೇನು ಪ್ರಾಬ್ಲಮ್ ಏನಿಲ್ಲ. ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ, ತೊಂದರೆ ಏನಿಲ್ಲ ಅಂತ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಮಿಡ್ಲಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಸ್ಕಿಪ್ ಮಾಡಿದ್ದೀನಿ ವಿಡಿಯೋನ. ನನ್ನ ವೇಸ್ಟ್ ಏನಿದೆ ಅದಕ್ಕೆ ಪ್ಲೀಟ್ಸನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಲೂಸಾಗಿ ಕೊಟ್ಟಿದ್ದೀನಿ. ಈ ಸಲ ಸ್ವಲ್ಪ ಲೂಸಾಗಿ ಕಂಫರ್ಟೇಬಲ್ ಆಗಿರಲಿ ಅಂತ. ಪ್ಲೀಟ್ಸನ್ನು ಐರನ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಪ್ಲೀಟ್ಸ್ ಎಲ್ಲ ರೆಡಿ ಆದಮೇಲೆ ನಾನು ಇವಾಗ ಲೈನಿಂಗ್ದು ಬಾಟಮನ್ನು ಫೋಲ್ಡಿಂಗ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಮೇನ್ ಫ್ಯಾಬ್ರಿಕ್ದು ಉಲ್ಟಾ ಸೈಡ್ಗೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ.
ಇವಾಗ ಸ್ಕರ್ಟ್ ಎರಡೂ ಸೈಡನ್ನ ಈ ಥರ ಇಟ್ಕೊಂಡು ರೈಟ್ ಸೈಡ್ ಮೇಲೆ ರೈಟ್ ಸೈಡ್ನ ಇಟ್ಕೊಂಡು ಸ್ಟಿಚ್ಚದು ಲೆಂತನ್ನು ಸ್ವಲ್ಪ ಲೂಸಾಗಿ ಇಟ್ಕೊಂಡು ಅಂದರೆ ದೊಡ್ಡ ಸ್ಟಿಚ್ಚಲ್ಲಿ ಇಟ್ಕೊಂಡು ನಾನು ಜಿಪ್ಪನ್ನು ಎಲ್ಲಿ ತನಕ ಅಟ್ಯಾಚ್ ಮಾಡ್ತೀನೋ ಅಲ್ಲಿ ತನಕ ಲೂಸ್ ಸ್ಟಿಚ್ಚಲ್ಲಿ ಹಾಕ್ಕೊಂಡು ಎಲ್ಲಿ ಜಿಪ್ ಎಂಡ್ ಬರುತ್ತೋ ಅಲ್ಲಿಗೆ ಒಂದು ರಫ್ ಹಾಕ್ಕೊಂಡು ಆಮೇಲೆ ನಾರ್ಮಲ್ ಸ್ಟಿಚ್ಗೆ ತಂದು ನಾನು ಎರಡೂ ಸೈಡನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೈನ್ ಫ್ಯಾಬ್ರಿಕನ್ನು ಸಪ್ರೇಟಾಗಿ ಲೈನಿಂಗನ್ನು ಸಪ್ರೇಟಾಗಿ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎರಡನ್ನು ಸಪ್ರೇಟಾಗಿ ಫಿನಿಶಿಂಗ್ ಮಾಡ್ಕೊಂಡಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಜಿಪ್ಪನ್ನು ಈ ಥರ ಓಪನ್ ಮಾಡಿಕೊಂಡು ಒಂದು ನಾರ್ಮಲ್ ಸ್ಟಿಚ್ ಹಾಕೋತಾ ಇದ್ದೀನಿ. ಎರಡೂ ಸೈಡಲ್ಲಿ ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ನಾನೇನು ಲೂಸ್ ಸ್ಟಿಚ್ ಹಾಕೊಂಡಿದ್ನೋ ಅದನ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ಲೂಸ್ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಜಿಪ್ಪರ್ ಟೀತನ್ನು ಓಪನ್ ಮಾಡ್ಕೊಂಡು ಅದ್ರ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ ಎರಡೂ ಸೈಡ್ಗೆ. ಜಿಪ್ಪನ್ನು ಅಟ್ಯಾಚ್ ಮಾಡಿದ್ಮೇಲೆ ನಾನು ಇವಾಗ ಬೆಲ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅಗಲ ಬಂದು 4.25 ಇಂಚು, ಉದ್ದ ಬಂದು ನನ್ನ ವೇಸ್ಟ್ ಏನಿದೆಯೋ ಅದಕ್ಕೆ 3 ಇಂಚು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ವೇಸ್ಟ್ ಬಂದು 34 ಇದೆ ಅಂದರೆ ಬೆಲ್ಟನ್ನು ನಾನು 37 ಇಂಚಿಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಬೆಲ್ಟ್ ಸ್ಟಿಚ್ ಮಾಡಬೇಕಾದ್ರೆ ಕ್ಯಾನ್ವಾಸನ್ನು ಲೈನಿಂಗಿಗೆ ಪೇಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ನಾನಿಲ್ಲ ಆಲ್ರೆಡಿ ವೇಸ್ಟಿಗೆ ಲೂಸಾಗಿ ಇಟ್ಟಿದ್ದೀನಿ, ಹಾಗಾಗಿ ಕ್ಯಾನ್ವಾಸ್ ಕೊಟ್ಟು ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತು. ಲೂಸ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ನಾವು ಪರ್ಫೆಕ್ಟಾಗಿ ನಾವು ವೇಸ್ಟಿಗೆ ರೆಡಿ ಮಾಡ್ಕೋತೀವಿ ಅಂತಂದರೆ ಸ್ಟಿಫಾಗಿ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ವೇಸ್ಟಿಗೆ ಸ್ವಲ್ಪ ಲೂಸಾಗೇ ಕೊಟ್ಟಿದ್ದೀನಿ, ಹಾಗಾಗಿ ನಾನು ಕ್ಯಾನ್ವಾಸನ್ನು ಏನು ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ, ನಾರ್ಮಲಾಗಿ ಕೊಡ್ತಾ ಇದ್ದೀನಿ. ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಿದ್ಮೇಲೆ ಇವಾಗ ಒಂದು ಸೈಡನ್ನು ಈ ಥರ ಚಿಕ್ಕದಾಗಿ 1/4 ಇಂಚಿಗೆ ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಮೇನ್ ಸೈಡಿಂದ ರಾಂಗ್ ಸೈಡ್ಗೆ ತರ್ತಾ ಇದ್ದೀನಿ, ಅಂದರೆ ಲೈನಿಂಗ್ ಸೈಡ್ಗೆ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಬೆಲ್ಟನ್ನು ನಾನು ಉಲ್ಟಾ ಸೈಡಿಂದ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಕಡೆ 1.5 ಇಂಚು, ಆ ಕಡೆ 1.5 ಇಂಚು ಬಿಟ್ಕೊಂಡು ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ 3 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ವಲ್ಲ, ಇದು ಫಿನಿಶಿಂಗೋಸ್ಕರ 1.5 ಇಂಚ್ ಈ ಕಡೆ 1.5 ಇಂಚ್ ಆ ಕಡೆಯಿಂದ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಅಟ್ಯಾಚ್ ಮಾಡಬೇಕಾದ್ರೆ ಲೈನಿಂಗ್ ಮೇಲ್ಗಡೆಗೆ ಬೆಲ್ಟನ್ನ ರೈಟ್ ಸೈಡನ್ನು ಫೇಸಿಂಗ್ ಆಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ.
ಇವಾಗ ನಾನು ಬೆಲ್ಟನ್ನು ರೈಟ್ ಸೈಡ್ಗೆ ತಂದುಬಿಟ್ಟು ಈ ಥರ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ ಮೇಲ್ಗಡೆಯಿಂದ. ಯಾಕಂದರೆ ಇದು ನಾನು ಈಸಿ ಆಗುತ್ತೆ ಅಂತ ಒಂದು ಹಾಕೋತಾ ಇದ್ದೀನಿ ಅಷ್ಟೇ, ಇಲ್ಲಾಂದರೆ ಅವಶ್ಯಕತೆ ಏನಿಲ್ಲ, ನಾರ್ಮಲಾಗಿ ಸ್ಟಿಚ್ ಮಾಡ್ಕೋಬೋದು. ಎರಡು ಸೈಡಲ್ಲಿ 1.5 ಇಂಚ್ ಗ್ಯಾಪ್ ಇಟ್ಟಿದ್ನಲ್ಲ, ನಾನು ಇವಾಗ ಅದನ್ನ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಬೆಲ್ಟನ್ನು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆನೇ ನಾನು ಡೋರಿ ರೆಡಿ ಮಾಡ್ಕೊಂಡಿದ್ದೆ. ಇವಾಗಲೇ ನಾನು ಡೋರಿನ ಒಳಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಈಸಿ ಆಗುತ್ತೆ. ಇವಾಗ ನಾನು ಆ ಡೋರಿಗೆ ಚಿಕ್ಕದಾಗಿ ಸಿಂಪಲ್ ಆಗಿ ಬೆಲ್ಸ್ ಅನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಎರಡು ಸೈಡ್ಗೆ ಥರ ಬೆಲ್ಸನ್ನ ರೆಡಿ ಮಾಡಿಕೊಂಡ್ರೆ ಲೆಹೆಂಗಾ ರೆಡಿ ಆಗುತ್ತೆ. ಈ ಲೆಹೆಂಗಾದು ಫೈನಲ್ ರಿಸಲ್ಟನ್ನು ನೋಡೋದನ್ನು ಮಾತ್ರ ಮರಿಬೇಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್.